ಹಾಸನದ ಕಾರ್ಮಿಕ ಕಲ್ಯಾಣ ಇಲಾಖೆ ಬಂದಿದ್ದು. ಇವತ್ತು ಹಿರೇಂಗಿತ್ತು. ಹಿರೇಂಗು ಏನೋ ಕಾರಣಾಂತರವಾಗಿ ಅಧಿಕಾರಿಗಳು ಹೊರಗಡೆ ಹೋಗಿರೋದ್ರಿಂದ 26 ಜನವರಿ 16, 2026 ಡೇಟ್ ಕೊಟ್ಟಿದ್ದಾರೆ. ನನ್ನಂಥ ನೊಂದ ಅಂತ ನೌಕರನಿಗೆ ನನಗೆ ಆಗಿರೋಂಥ ಅನ್ಯಾಯಕ್ಕೆ ನಾನು ಹೇಳ್ತಾಯಿದ್ದೀನಿ. ಆದರೆ ನನಗೆ 1 ವರ್ಷದಿಂದ ವಿನಯ್ ಚಂದ್ರ ಸರ್ ಅಂತ ಒಬ್ಬರಿದ್ದರು, ರೇಂಜರು RF, ಅವರು 1 ವರ್ಷ ಸಂಬಳ ಕೊಟ್ಟಿಲ್ಲ. ಆದರೆ ಮತ್ತು ನಾವು ಮಾಚಮ್ಮ ಬಂದರು. ಮಾಚಮ್ಮನ ಅವಧಿಯಲ್ಲಿ ಕೇಳೋಕ್ಕೆ ಹೊತ್ತಿಗೆ ನಿಮಗೆ ಸಂಬಳ ಕೊಡಬೇಕಾಗತ್ತೆ ಅಂತ ನಾನು ಇಲ್ಲಿ ಬಂದಿಲ್ಲ. ನಾನು ಅಂತ ಅಂದ್ಬಿಟ್ಟಿದ್ದೆ ಕೆಲಸದಿಂದ ತೆಗೆದು, ಅವರು ಕೆಲಸದಿಂದ ತೆಗೆದು ಮಾಚಮ್ಮ ಅನ್ನೋರು ಕೆಲಸದಿಂದ ತೆಗೆದವ್ರೆ. 1 ವರ್ಷದಿಂದ ಸಂಬಳ ವಿನಯ್ ಚಂದ್ರ ಕೊಡಬೇಕಾಯಿತು, ಅವರು ಕೊಟ್ಟಿಲ್ಲ. ಆದರೂ ಕೂಡ ನನ್ನಂಥ ನೊಂದಂಥ ಅಧಿಕಾರಿಗೆ ಈ ಥರ ಮಾಡಿದ್ರಲ್ಲ ನೌಕರನಿಗೆ ಅಂತ ಅಂದ್ಬಿಟ್ಟು ನಾವು ಕೇಳೋಕ್ಕೆ ಅಂತ ಬಂದಿದ್ದು. ಆದರೆ ಇನ್ಮೇಲೆ ಯಾರೇ ನನ್ನಂಥ ಇದ್ದರೂ ಕೂಡವ, ನೌಕರರು ಇದ್ದರೂ ಕೂಡವ ಎಚ್ಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ಮಾತನ್ನು ಹೇಳ್ತಾಯಿದ್ದೀನಿ. ನೀವು ಒಂದು ಹಾಜರಾತಿನೇ ಆಗಲಿ, ಇಲ್ಲ ಕೆಲಸ ಮಾಡಿರೋದು ಒಂದು ಹಣ ಪಾವತಿ ಮಾಡೋದಾಗಲಿ, ಈ ಸಂಬಳದಾಗಲಿ ಯಾವುದೇ ಒಂದು ನೀವು ಆಗೋವಾಗಲೇ ಬಂದು ವಿಚಾರಣೆ ಮಾಡಿಕೊಂಡು ಅನ್ಯಾಯ ಆಗಿರೋಂಥದ್ದು ನೀವು ಹೋಗಿ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ನೀವು ದೂರನ್ನು ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಹೇಳ್ತೀನಿ ನಾನು ವಿಡಿಯೋ ಮುಖಾಂತರ. ಪಾಪ ಈ ಅಣ್ಣಂದಿರಿಗೆ ಆಗಿರೋ ಅನ್ಯಾಯ ನಿಮ್ಗಳಿಗೂ ಆಗ್ತಾಯಿದೆ, ನಿಮಗೆ ಗೊತ್ತಾಗ್ತಿಲ್ಲ. ನೀವು ಕೆಲಸ ಮಾಡ್ತಿರುವಂಥ ಅವಧಿಗೆ ಹಾಜರಾತಿ ಪುಸ್ತಕ ನಿರ್ವಹಣೆ ಮಾಡೋದಕ್ಕೆ ಕೇಳ್ಕೊಳ್ಳಿ. ಮತ್ತು ದಾಖಲೆಗಳ ಕಡೆ ಗಮನ ಕೊಡಿ. ಬರೀ ಸ್ಯಾಲ್ರಿ ಬ್ಯಾಂಕ್ ಮುಖಾಂತರ ಹಾಕುವಂಥ ಗಮನ ಕೊಡಿ. ಮತ್ತು ಔಟ್ಸೋರ್ಸು ಅಂತ ಅಂದರೆ ನಿಮಗೆ ಹೊರಗುತ್ತಿಗೆಯಲ್ಲಿ ಏನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನು ಬರಬೇಕೋ ಅದನ್ನೆಲ್ಲ ಬರೋದಕ್ಕೆ ಎಲ್ಲ ನೌಕರರುಗಳು ಒಗ್ಗಟ್ಟಾಗಿ ಕೇಳಿ. ಇವಾಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಓಡಾಡ್ತಿರೋದ ನೀವು ಗಮನಿಸಿರ್ಬೋದು, ನೋಡ್ತಾ ಇರ್ಬೋದು. ಅದರಲ್ಲಿ ಏನು ಹೇಳಿದ್ದಾರೆ ಹೇಳಿ? ಕಾರ್ಮಿಕ ಇಲಾಖೆಯಲ್ಲಿ ಏನು ಕಾಯ್ದೆನಲ್ಲಿ ಏನು ಹೇಳಿದ್ದಾರೆ? ಹೊರಗುತ್ತಿಗೆ ಅಂದರೆ SIPF ಇರಬೇಕು, ಇಲಾಖಾ ವತಿಯಿಂದನೇ ಸಂಬಳ ಕೊಡ್ತಾರೆ ಅಂದರೆ ಇಲಾಖಾ ವತಿಯಿಂದನೇ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕು. ಇವೆಲ್ಲ ದಾಖಲೆಗಳು. ಹಾಗಾಗಿ ಹೊಸಬರೆಲ್ಲನೂ ಸೇರಿಸ್ಕೊಳ್ಳೋದು, ಹಳಬರೆಲ್ಲರನ್ನೂ ತೆಗೆಯೋದು, ಹಂಗೆ ಮಾಡ್ತಿರೋದು ತಪ್ಪು. ಇಲಾಖಾ ಅಧಿಕಾರಿಗಳು ಅವರಿಗೆ ತಪ್ಪು ಅನ್ನೋದಕ್ಕಿಂತ ಮುಂಚೆ ಅವರಿಗೆ ಕೆಲಸಗಳಾಗಬೇಕು, ಅವರಿಗೆ ಬಿಲ್ಗಳಾಗಬೇಕು. ಮೇಲಧಿಕಾರಿಗಳಿಗೆ ಅವರು ಕೆಲಸಗಳನ್ನ ತೋರಿಸ್ಬೇಕು. ಅದಕ್ಕೆ ಅಮಾಯಕ ನಿಮ್ಮಂಥ ನೌಕರರುಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಯಾರು ಬಾಯ್ಬಿಟ್ಟು ಕೇಳ್ತೀರಾ ಅವ್ರನ್ನ ಕೆಲಸನೇ ಇಲ್ಲ, ನಿಮಗೆ ಅನುದಾನವೇ ಇಲ್ಲ ಅಂತ ಹೇಳಿ ತೆಗಿತಾರೆ. ಅದನ್ನೇ ಈ ರಾಮಸ್ವಾಮಿ ಅಣ್ಣ ಅನ್ನೋರಿಗೆ ಮಾಡಿರೋದು. ಇದು 3ನೇ ಹಿಯರಿಂಗು ಬಂದಿದ್ದಾರೆ. ನಾನು ಹಾಕಿದ್ದೆ, ಅದಕ್ಕೋಸ್ಕರ ಬಂದು ಇಲ್ಲಿಗೆ ಮಾತಾಡ್ತಿದ್ದೀನಿ. ಎಲ್ಲ ನೌಕರರುಗಳಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ನೀವು ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಅಥವಾ ಬಿಟ್ಟು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಮಾಡಿ ಅಂತಲೂ ನಾನು ಹೇಳ್ತಿಲ್ಲ. ಮೊದಲು ನಿಮಗೆ ದಾಖಲೆ ಕಡೆಗೆ ಗಮನ ಕೊಡಿ. ಒಬ್ಬ ರೇಂಜರು ಬಂದರೆ ಇನ್ನೊಬ್ಬ ರೇಂಜರು ಒಂದೇ ಮೈಂಡ್ ಇರೋದಿಲ್ಲ, ಮತ್ತೊಬ್ಬ ರೇಂಜರು ಇನ್ನೊಂದು ಮೈಂಡಲ್ಲಿ ಓಡಾಡ್ತಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಹಣ, ಅಧಿಕಾರ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ನೌಕರರುಗಳ ಹಿತದೃಷ್ಟಿ ಅವರಿಗೆ ಬೇಕಿಲ್ಲ. ನಿಮ್ಮದು ಒಂದು ಸಂಸಾರ ಇದೆ, ನಿಮ್ಮದು ಒಂದು ಕುಟುಂಬ ಐತೆ, ನೀವು ಕೂಡ ಅವರಂಗೆ ಬದುಕಬೇಕು. ಇವರು ಮನುಷ್ಯರು ಅನ್ನೋ ಏನು ಟ್ರೀಟ್ ಮಾಡುವಂಥ ಅಧಿಕಾರಿಗಳನ್ನ ನಾನೆಲ್ಲೂ ಕಾಣಲಿಲ್ಲ. ಅಂದರೆ ಎಲ್ಲೋ ಒಬ್ಬರು ಇಬ್ಬರು ಇರ್ಬೋದೇನೋ, ಅವರು ಕೂಡ ನಮಗೆ ಕಣ್ಣಿಗೆ ಬಿದ್ದಿಲ್ಲ. ಇವತ್ತು ನಿಮಗೆ ಅರ್ಥ ಐತೆ ಅಲ್ಲ, ಮನಸ್ಸಲ್ಲಿ ಮಂಡಿಗೆ ತಿಂತೇ ಇದ್ದೀರ. ಹೊರಗುತ್ತಿಗೆ ಎಲ್ಲ ತೆಗೆದಾಕ್ಬಿಡ್ತಾರೆ, ಒಳಗುತ್ತಿಗೆಗೆ ಸೇರಿಸ್ಕೊತಾರೆ. ನೀವು ಗುತ್ತಿಗೆನೂ ಅಲ್ಲ, ಅರಣ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತಿರುವಂಥ ನೌಕರರುಗಳು ಇತ್ತ ಗುತ್ತಿಗೆ ಅಲ್ಲ, ಅತ್ತ ಒಳಗುತ್ತಿಗೆ ಅಲ್ಲ. ನೀವು ಯಾರು ಅಂತ ನಿಮಗೆ ಪ್ರಶ್ನೆ ಗೊತ್ತೇ ಇಲ್ಲ. ನೀವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ಈಗ ಹಲವಾರು ಸಂಘಟನೆಗಳು ಉಟ್ಕೊಂಡು ಅವರು ಬದುಕೋಕ್ಕೋಸ್ಕರ ನಿಮ್ಮನ್ನು ಏನು ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಯಾರು ಏನು ಮಾಡಲ್ಲ, ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅಯ್ಯೋ ಆ ಕಡೆಗೆ ಹೋದರೆ, ಆ ಸಂಘಕ್ಕೆ ಹೋದರೆ ಅಲ್ಲಿ ನೋಂದಣಿ ಆದರೆ, ಇಲ್ಲಿ ನೋಂದಣಿ ಆದರೆ, ಇಲ್ಲಿ ಸ್ಟ್ರೈಕ್ ಹೋದರೆ ಅಲ್ಲಿ ಸ್ಟ್ರೈಕ್ ಹೋದ್ರೆ ಯಾರು ಏನು ಮಾಡಲ್ಲ. ಬುದ್ಧಿವಂತರಾಗಿ ನೀವು ಮಾಡ್ಕೋಬೇಕು. ಇನ್ನು ಮುಂದೆನಾರು ಎಚ್ಚೆತ್ಕೊಂಡು ಒಂದು ಅನುಕೂಲ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರನೇ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಈ ಜಗಣ ಅವ್ರದ್ದು ಇದೇ ಕಥೆನೇ, ಕೇಳಿಸ್ಕೊಳ್ಳಿ ಅವ್ರದ್ದು. ಏನು 15-20 ವರ್ಷದಿಂದ ಕೆಲಸ ಮಾಡ್ತೀರಾ ಅಂತಾರನ್ನ ನಮ್ಮನ್ನು ಕೆಲಸದಿಂದ ತೆಗೆದಾಕಿದ್ರು. ತೆಗೆದಾಕಿರೋ ಇದರಲ್ಲಿ ನಾವು ಇಲ್ಲಿ ಬಂದು ಈಗ ಹೇಮಲತಾ ಅಂತ ನಮ್ಮ ಹೊಳೆನರಸೀಪುರದ ನಮ್ಮ ರಾಜ್ಯಾಧ್ಯಕ್ಷರು, ಅರಣ್ಯ ಇಲಾಖೆಯಲ್ಲಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾವು ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರು ಇಲ್ಲಿ ಕರ್ತವ್ಯ ಕಾರ್ಮಿಕ ಇಲಾಖೆಗೆ ಇದು ಹಾಕಿಸಿದ್ರು. ನಾವು
ಕಾರ್ಮಿಕ ಇಲಾಖೆಗೆ ನಾವು ಬಂದು ಹಾಕಿದಾಗ ಇದು ಅಲ್ಲೇ 4ನೇ ಹಿಯರಿಂಗ್ ನಾವು ಬಂದಿರೋದು. ಅವರು ಅಧಿಕಾರಿಗಳು ಕಾರಣಾಂತರದಿಂದ ಅವರು ಬಂದಿಲ್ಲದೆ ಇರೋದ್ರಿಂದ ನಾವು 16ನೇ ತಾರೀಕಿಗೆ ಡೇಟ್ ಕೊಟ್ಟವ್ರೆ. ಹಂಗಾಗಿ ನಾವು ಈಗ 16ನೇ ತಾರೀಕು ಡೇಟ್ ಕೊಟ್ಟ ಮೇಲೆ ನಾವು ಈಗ ಇಲ್ಲಿ ಬಂದು ಈಗ 16ನೇ ತಾರೀಕು ಬರಬೇಕು. ಇಲ್ಲಿ ಏನಾಗಿದೆ ಅಂತ ಅಂದರೆ ನಮ್ಮ 15-20 ವರ್ಷದಿಂದ ಕೆಲಸ ಮಾಡಿರೋ ಅಂಥ ನಮ್ಮನ್ನು ಕೆಲಸದಿಂದ ತೆಗೆದಿದ್ದಾರೆ, ಸಂಬಳನ ಕೊಟ್ಟಿಲ್ಲ, ಕೆಲಸದಿಂದನೂ ತೆಗೆದಿದ್ದಾರೆ. ಹಂಗಾಗಿ ನಾವು ಇಲ್ಲಿ ಕೋರ್ಟಿಗೆ ಬಂದಿಲ್ಲ. ಇದು ಇವರಿಗೆ ನಿಮಗೆ ಹಾಕ್ತಿರೋದು ನಾವು ಸುಮ್ಮನೆ ದೊಂಬರಾಟಕ್ಕಾಗಲಿ ನಾಟಕಕ್ಕಾಗಲಿ ಹಾಕ್ತಿರೋದಲ್ಲ. ಎಲ್ಲ ನೌಕರರುಗಳು ಇವ್ರ ಥರನೇ ಬುದ್ಧಿವಂತರಾಗಿ ಇವ್ರ ಥರನೇ ಎಚ್ಚೆತ್ತುಗಳಿ. ಇವತ್ತು ಇವರು ಜಗಯ್ಯ ಹೇಳ್ತಾರೆ, ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಕಾರ್ಮಿಕ ಅಧಿಕಾರಿಗಳ ಆಫೀಸ್ ಎಲ್ಲಿದೆ, ನಮ್ಗೆ ಯಾವತ್ತ ಇದೆ ಅಂತ ಇವತ್ತಿಗೂ ಇವರಿಗೆ ಗೊತ್ತಿರಲಿಲ್ಲ. ಇಷ್ಟೊತ್ತಿಗೆ ಇವ್ರ ಕೆಲಸದಿಂದ ತೆಗೆದೇ 3-4 ವರ್ಷ ಆಗೈತೆ. ಎಷ್ಟು ವರ್ಷಣ? 3 ವರ್ಷ ಆಗಿದೆ. ಇವತ್ತು ಬಂದು ನನ್ನ ಹತ್ರ ಬಂದು ಕೇಳ್ಕೊಂಡಾಗ ನಾನೇ ಅದನ್ನು ಹೇಳಬಾರ್ದು, ಎಡಗೈಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು, ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ನಮ್ಮ ತಾಯಿಯವರು ನನಗೆ ಹೇಳ್ಕೊಟ್ಟಿರೋದು. ನಾನೇ ಕೊನೆಗೆ ಟೈಪ್ ಮಾಡಿ ಕೊನೆಗೆ ಬರೀ ಇವ್ರ ಹತ್ರ ಒಂದು ಸೈನ್ ಹಾಕಿಸ್ಕೊಂಡು ಇವ್ರು ಕರ್ಕೊಬಂದು ಇಲ್ಲಿ ಪಿಟಿಷನ್ನ ಹಾಕಿ ಇವತ್ತು ನಡೀತಿದೆ. ಅದನ್ನು ಫೇಲ್ಯೂರ್ ಮಾಡಿ ಬೆಂಗಳೂರಿಗೆ ಹೆಡ್ ಆಫೀಸಿಗೆ ಕಳಿಸಿ, ಅಲ್ಲಿಂದ ಗೌರ್ಮೆಂಟಿಗೆ ಕಳಿಸಿ, ಅಲ್ಲಿಂದ ಉಚಿತ ಲಾಯರ್ನ ನಿಯೋಜನೆ ಮಾಡಿ ಕೊಡ್ತಾರೆ. ಅದು ಯಾಕೆ ಅಂದರೆ ದಾಖಲೆಗಳಿದ್ರೆ ಮಾತ್ರ ನಿಮಗೆ ಇದು ಸೌಲಭ್ಯಗಳು ಕೊನೆಯವರೆಗೆ. ನೋಡಪ್ಪ 10 ವರ್ಷಕ್ಕೆ ಗೆಲ್ಲಲಿ, ಒಟ್ಟಾರೆ ನಮಗೆ ಇಲಾಖೆಯಲ್ಲಿ ಅನ್ಯಾಯ ಆಗ್ತಿರೋದು ಸತ್ಯ ಗೊತ್ತಾಗಬೇಕು, ನ್ಯಾಯ ಸಿಗಬೇಕು. ಬಡವರುಗಳಿಗೆ ಈಗ ಒಂದು ಜಗಣ ತೆಗೆದಾಕವರೆಲ್ಲ, ಒಂದು ರಾಮಸ್ವಾಮಿ ಹಣ ತೆಗೆದಾಕಿದ್ದಾರೆ ಅಂತಲ್ಲ. ಇವ್ರು ಮೇಡಮ್ 20 ವರ್ಷದಿಂದ ಮಾಡಿರೋಂಥ ರೆಕಾರ್ಡ್ಸ್ಗಳಿವೆ, ನಮ್ಮ ಹತ್ರ ಅಧಿಕಾರಿಗಳೇ ಬರ್ಕೊಟ್ಟಿರೋಂಥ ರೆಕಾರ್ಡ್ಸ್ಗಳಿವೆ. ಎಲ್ಲ ರೆಕಾರ್ಡ್ಸ್ ಇದ್ರೂ ಈಗ ನಮಗೆ ಮೋಸ ಮಾಡಿ ಕೆಲಸದಿಂದ ತೆಗೆದವ್ರೆ. ರೆಕಾರ್ಡ್ಸ್ಗಳು ನಾವು ಸಕಲೇಶ್ಪುರದಲ್ಲಿ ಮಾಡಿದೆ, ಮತ್ತು ಎತ್ತೂರಲ್ಲಿ ಮಾಡಿದೆ, ಹಾಸನ ಡಿಸ್ಟಿಕಲ್ಲಿ ಎಲ್ಲ ಮಾಡಿಕೊಂಡು ಕೊನೆಗಾಲದಲ್ಲಿ ಅರ್ಕಲ್ಗೋಡ್ಗೆ PCP ಬಂದು ಪ್ಲಾಂಟೇಶನ್ನ ಇದು ಮಾಡ್ಬೇಕಾದ್ರೆ PCP ವಾಚರ್ ಹಾಕಿ ಇಲ್ಲಿಗೆ ಹಾಕಿದ್ರಿ ಇಷ್ಟು ದೂರಕ್ಕೆ ಅಂದ್ಬಿಟ್ಟು ಆಗ ಆದೇಶ ಮಾಡಿ ಅರ್ಕಲ್ಗೋಡ್ಗೆ ಹಾಕಿದ್ರು. ಅರ್ಕಲ್ಗೋಡ್ಗೆ ಹಾಕಿದ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮಾಚಮ್ಮ ಒಬ್ಬರು ಅವರು ಬಂದಿದ್ರು. ಈಗಾಗಲೇ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದೀವಲ್ಲ, ನಿಮ್ಮ ಜೊತೆ ಮಾತಾಡೋದು. ಅವ್ರು ಏನು ಹೇಳಿಕೆ ಕೊಟ್ಟವ್ರು, ಇವ್ರ ಕೆಲಸದಿಂದ ಯಾಕೆ ತೆಗ್ದವ್ರು ಅನ್ನೋದಕ್ಕೆ ನಾನು ಒಂದು ದಿವಸ ಸಕಲೇಶ್ಪುರಕ್ಕೆ ನಾವು ಹೋಗ್ತಾ ಇದ್ದೆ, ಇವ್ನ ಪ್ಲಾಂಟೇಶನ್ ನೋಡ್ಕೊಳ್ಳೋದೇ ಅಲ್ಲಿ ಹೋಗ್ತಿದ್ದ ಅಂತ. ಬೇಕಾದ್ರೆ ಆ ವಿಡಿಯೋನ ಹಿಂದೆ ಇದೆ, ಇದಕ್ಕಿಂತ ಮುಂಚೆ ಹಾಕಿರೋದು, ಬೇಕಾದ್ರೆ ಅದನ್ನ ಆಲಿಸಿ ನೀವು. ಇವ್ರಿಗೆ ಒಂದು ಕಾರಣ, ಆವಾಗ ಏನು ಕಾರಣ ಕೊಟ್ಟರು, ಒಂದು ದಿವಸ ಆಗಾರು ತಪ್ಪಿಸ್ಕೊಳ್ದಂಗೆ ಹೋಗ್ಬೇಕಾ. ಇವ್ರು ಹೋಗ್ತಿದ್ದಿತ್ತು ಅವತ್ತು ಸಾವಿಗೆ. ಏನ್ರಣ ಅವತ್ತು ಹೋಗ್ತಿದ್ದಿತ್ತು ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದ ನಾವು. ಅವ್ರಿಗೆ 7 ಜನ ಹೋಗಿದ್ರೆ ಒಂಥರ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೋ. ಆಮೇಲೆ ನಾವು ಅರ್ಕಲ್ಗೆ ಇದು ಪ್ಲಾಂಟೇಶನ್ಗೆ ಇವರು ಬಂದು ಪ್ಲಾಂಟೇಶನ್ಗೆ ಬಂದು ಒಬ್ಬರ ಅವರು ರಂಗಮಣ ಅವರ ಹೆಸರೇನಂತ ಇದು ಶಿವಕುಮಾರ್ ಅಂತ ಡೈರೆಕ್ಟು ಮತ್ತು ರೇಂಜರು ಮತ್ತು ಫಾರೆಸ್ಟ್ರು 3 ಜನ ಬಂದು ಪ್ಲಾಂಟೇಶನ್ಗೆ ಬಂದು ಕೆಲಸ ಮಾಡ್ತಾ ಇರೋಂಥ ಹೊತ್ತಿಗೆ ಅರ್ಧ 12,000 ಸಂಬಳ ಕೊಡ್ತಿದ್ರು. ಅದರಲ್ಲಿ ಅರ್ಧ ಸಂಬಳ ಕೊಡಿ ನಮಗೆ. ಆ ಸಂಬಳದಲ್ಲಿ ನಾವು ನಿಮ್ಗೆ 6 ತಿಂಗಳು ಕಳೆದ್ರೆ ಅಲ್ಲಿ ಹುಬ್ಳಿ ಫಾರೆಸ್ಟ್ ಹಾಕ್ತೀನಿ ಅಂತ ನಾನು ಕಣಿವೆ ಡ್ಯೂಟಿ ಮಾಡ್ತಿದ್ದೆ. ಹಂಗಾಗಿ ಅವರು ಈಗ ನಾನು 200 ರೂಪಾಯಿ ಸಂಬಳ, ಇದು ದಿನಕ್ಕೆ 200 ರೂಪಾಯಿ ಬೀಳ್ತದೆ ಪೆಟ್ರೋಲ್ ಖರ್ಚು ನನಗೆ. ಹಾಗಾಗಿ ನಮಗೆ ಇದಕ್ಕೂ ಇದು ನಮ್ಗೆ ಏನು ಬರ್ತದೆ ಅದನ್ನೇ ಕೊಡಿ ನಮಗೆ ಅಂತ ನಾನು ಮಾತಾಡಿದೆ. ಮಾತಾಡಿದಂಥ ಸಂದರ್ಭದಲ್ಲಿ ಇವನು ಯಾಕೋ ಪೂರ್ತಿನೇ ಕೊಡಿ ಅಂತವ್ರೆ ಅಂತ ಹೇಳಿ ಕೆಲಸದಿಂದ ತೆಗೆದು ವಜಾ ಮಾಡೋರು. ಅವಾಗ್ಲಿಂದ ನಾವು ಬಂದು ಆಫೀಸಲ್ಲಿ ಕೇಳ್ತಿದ್ವಿ, ಸಂಬಳನೂ ಕೊಟ್ಟಿಲ್ಲ, ಕೆಲಸದಿಂದ ತೆಗೆದಾಕಿದ್ರು. ಆದ ಕಾರಣದಿಂದ ನಾವು ಇವರು ಯಾಕೋ ಇದು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಕಾರ್ಮಿಕ ಇಲಾಖೆಗೆ ಬಂದು ಹಾಕಿದ್ದೇವೆ. ಈಗ ಏನು ಅಂತ ಅಂದರೆ ನೋಡಿ, ಈಗ ಮೊನ್ನೆ ನೆಲಮಂಗಲ ಹೋಗಿದ್ದೀನಿ. ನೆಲಮಂಗಲ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಸಿದ್ದರಾಜು ಜಿ ಅಂತ ಅವರು ಇಲಾಖೆಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. K2ನಲ್ಲಿ ಅವರಿಗೆ ಟ್ರೆಜರಿ ಮುಖಾಂತರ ಸಂಬಳ ಆಗಿದೆ. ಟ್ರೆಜರಿ ಮುಖಾಂತರಲ್ಲಿ ಏನು ಸಿದ್ದರಾಜು ಜಿ ಇವರ ಅಕೌಂಟಿಗೆ ಹಾಕಿದ್ದೀವಿ ಅಂತ ಖುದ್ದಾಗಿ ಹಾಕಿದ್ದಾರೆ. ಅಲ್ಲೂ ಕೂಡ ಇದೇ ಪ್ರಕರಣ ಆಗೈತೆ. ಯಾರೋ ಒಬ್ಬರು ಲೋಕಲ್ ಅವರು ಇಂಥ ಹುಡುಗನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳಿದರೆ, ಇವರು ಅಧಿಕಾರಿಗಳು ನಮ್ಮ ಆಫೀಸಲ್ಲಿ ಕೆಲಸ ಇಲ್ಲಪ್ಪ ಅಂತ ಅವ್ರಿಗೆ ಹೇಳಕ್ಕೆ ಇವ್ರಿಗೆ ನಾಲಿಗೆ ಇಲ್ಲವಲ್ಲ. ಅದಕ್ಕೆ ಇವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅದೇನು ಗಮನಿಸ್ತಲೇ ಅವ್ರು ತೆಗೆದ್ಬಿಟ್ಟು ಇವ್ರ ಜಾಗಕ್ಕೆ ಹಾಕೋದು. ಏನಂತ ಅವ್ರಿಗೆ ಹೇಳಿದ್ದಾರೆ, ಒಂದು 15 ದಿವಸ ಮನೇಲಿರಪ್ಪ, ಆಮೇಲೆ ನಿಮ್ಮನ್ನು ನಾವು ತಗೊಂತೀನಿ, ಒಂದು 15 ದಿವಸ ಮನೇಲಿರು ಒಂದು ಸ್ವಲ್ಪ ಅಂತ ಹೇಳಿ ಅಣ್ಣನ್ನ ಕಳಿಸಿ ಆ ಜಾಗಕ್ಕೆ ಬೇರೆಯವ್ರನ್ನ ನಿಯೋಜನೆ ಮಾಡ್ಕೊಂಡು ಎಲ್ಲಿ ಅದು ಅವ್ರು ಹಾಕೊಳ್ಳೋದು ಅವ್ರು ಇಷ್ಟ ಬಂದಾಗೆ. ನಿಮ್ಮ ಪ್ರಕರಣ ಅಲ್ಲ, ಈಗ ಎಲ್ಲ ಕಡೆನೂ ಇದೇ ಪ್ರಕರಣ.
ಮುಖ್ಯವಾಗಿ ನೆಡತೋಪು ಕಾವಲುಗಾರರುಗಳಿಗೆ ಯಾವುದೇ ರೀತಿ ESI ಆಗಲಿ, PF ಆಗಲಿ, ಹಾಜರಾತಿ ಆಗಲಿ, ಬ್ಯಾಂಕ್ ಅಕೌಂಟಿಗೆ ವೇತನ ಆಗಲಿ ಯಾವುದೂ ಇಲ್ಲ. ನೀವು ಯಾವುದಕ್ಕೆ ದುಡಿತಿದ್ದೀರಿ ಅಂತ ಗೊತ್ತಿಲ್ಲ ಕಣ್ರ ಅಣದಿರ. ನೀವು ದುಡಿಬೇಡಿ, ಹಿಂದಿನವರೆಗಿದೆ ಬಿಡಿ. ಅಲ್ಪ ಸ್ವಲ್ಪ ಈಗ ಕ್ಷೇಮಾಭಿವೃದ್ಧಿ ಅಧಿನಿಯಮ ನೌಕರರಿಗೆ ಸೇರ್ಪಡೆಯಲ್ಲಿ ಪಟ್ಟಿನಲ್ಲಿ ಕೈ ಬಿಟ್ಟಿರೋ ಅಂಥವ್ರಿಗೆ ಅಷ್ಟೋ ಇಷ್ಟೋ ಜನಕ್ಕೆ ಇದೆ. ಈಗ ಮುಂದೆ ದುಡಿತಾ ಇದ್ದೀರಲ್ಲ, ನಿಮಗೆ ಲೈಫ್ ಇಲ್ಲ, ಇದರಲ್ಲಿ ಲೈಫೇ ಇಲ್ಲ. ಈಗ ನೀವು ನೋಡ್ತಾ ಇಲ್ವಾ? ಹಾಗಾದರೆ ನೀವು ನೋಡ್ತಾನೆ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇರೋದು ಹೊರಗುತ್ತಿಗೆ ನೌಕರರುಗಳಿಗೆ ಗೇಟ್ ಪಾಸು, ಇನ್ನು ಪರ್ಮನೆಂಟ್ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದು. ಮತ್ತು ನೀವೇನು ಮಾಡ್ತೀರಾ? ಫೇಸ್ಬುಕ್ಕಲ್ಲಿ ಇರೋದೆಲ್ಲ ತೆಗೆದು ಗ್ರೂಪ್ಗಳಿಗೆ ಹಾಕ್ತೀರಾ. ಏನಂತ? ಅಯ್ಯೋ ಅಲ್ಲಿ ಹಿಂಗೈತೆ ಇಲ್ಲಿ. ನೀವು ಯಾವ ನೌಕರರುಗಳು ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ಒಳಗುತ್ತಿಗೆ ಅಂದರೆ ಇಲಾಖಾ ವತಿಯಿಂದ ವೇತನ ಪಡೀತಿರುವಂಥ ನೌಕರರ, ಹೊರಗುತ್ತಿಗೆ ಅಂತ ಅಂದರೆ ಗುತ್ತಿಗೆದಾರರ ಮುಖಾಂತರ ಕಾರ್ಮಿಕ ಕಾಯ್ದೆ ಅಡಿ ಬರುವಂಥ ಎಲ್ಲ ಸೌಲಭ್ಯಗಳನ್ನ ತಗೋತಿರುವಂಥ ನೌಕರರುಗಳ. ನೀವು ಯಾವ ನೌಕರರುಗಳು ಅಂತ ಗೊತ್ತಿಲ್ಲ. ನೀವು ಎಷ್ಟನೇ ಇಸ್ವಿನಲ್ಲಿ ಅಣ್ಣ ನೀವು ನೋಡಿ? 1996ನೇ ಇಸ್ವಿಯಿಂದ ನಿರಂತರವಾಗಿ ಐ ಥಿಂಕ್ 3 ವರ್ಷ ಅಂದರೆ 22ನೇ ಇಸ್ವಿವರೆಗೂ ಕೆಲಸ ಮಾಡಿದ್ದಾರೆ. 22ನೇ ಇಸ್ವಿನಲ್ಲಿ ಇವ್ರ ಜಾಗಕ್ಕೆ ಯಾರು ಗಾರ್ಡ್ ಸಂಬಂಧಿಕರು ತಗೊಂಬಂದ್ಬಿಟ್ಟು, ನೋಡಪ್ಪ ಜಗಯ್ಯ, ನೀನು ಅರ್ಧ ಸಂಬಳ ತಕ, ಇವ್ರಿಗೆ ಅರ್ಧ ಸಂಬಳ ತಕ, ಇಬ್ರು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅದೇನು ಊಟನ ಹಂಚಿಗೆ ತಿನ್ನಕ್ಕೆ? ಇವತ್ತು ಒಂದು ದಿವಸ ಬಿಡಪ್ಪ, ಖಾಲಿ ಹೊಟ್ಟೆ ಇಲ್ಲಿದ್ರು ಪರವಾಗಿಲ್ಲ, ನಾನು ಬಾಕ್ಸ್ ತಂದಿದ್ದೀನಿ ತಗೊಬನ್ನಿ, ನೀವು ಅರ್ಧ ತಿನ್ನಿ, ನಾನು ಅರ್ಧ ತಿಂತೀನಿ ಅನ್ನೋಕೆ ಅದು ಊಟನಾ ಹಂಚ್ಕೊಂಡು ತಿನ್ನೋದಕ್ಕೆ? ಆ ಥರ ಹೇಳಿ ಇವರು ನನ್ನ ನೆಪ ಮಾಡಿ, ನಾನು ಹೋಗಿ ಅವ್ರನ್ನ ಮಾತಾಡಿಸಿ ಅವರು ಅನುಮತಿ ಪಡೆದು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಇವು ಹೇಳ್ದೆ ಕೇಳ್ದಲೆ ನಾನು ಎಲ್ಲೋ ಸಕಲೇಶ್ಪುರ ಉಪವಿಭಾಗ ಇವ್ರದ್ದು ಅಲ್ವಾ, ಅಲ್ಲೇ ಅಲ್ವಾ ನಿಮ್ಮದು ಡಿವಿಷನ್ ಹಾಸನ, ರೇಂಜು ಅರ್ಕಲ್ಗೂಡು, ಸಬ್ ಡಿವಿಷನ್ನು ಸಕಲೇಶ್ಪುರ. ಅಲ್ಲಿಗೆ ಹೋಗ್ಬೇಕಾದ್ರೆ ಅವರೆಲ್ಲ ಮೀಟಿಂಗ್ ಏನೋ ಹೋಗ್ತಿದ್ದಾರೆ, ಇವ್ರು ಕಂಡುಬಿಟ್ಟವ್ರೆ. ಅಲ್ಲಿಗೆ ಹೋಯ್ತಾ ಇದ್ರು ಹೇಳ್ದಕ್ಕೆ. ಹಂಗಾದ್ರೆ ಒಬ್ಬ ನೌಕರ ಇವ್ರಿಗೆ ಯಾವುದೇ ರೀತಿ ದಾಖಲಾತಿಗಳನ್ನ ನಿರ್ವಹಣೆ ಮಾಡ್ತಿರೋದಿಲ್ಲ, ಸಮಯಕ್ಕೆ ತಕ್ಕಂತೆ ಸಂಬಳ ಕೊಡ್ತಿರೋದಿಲ್ಲ, ಕಾರ್ಮಿಕ ಕಾಯ್ದೆ ಅಡಿ ಬರಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೂ ಕೊಡಲ್ಲ. ಗಾರ್ಡ್ಗೂ ಹೇಳಿ, ಫಾರೆಸ್ಟ್ರಿಗೂ ಹೇಳಿ, ರೇಂಜರ್ಗೂ ಹೇಳೋವಷ್ಟರೊಳಗೆ ಅಲ್ಲಿ ಸತ್ತಿರೋ ಸಾವನ್ನು ಹಂಗೆ ಮಾಡಿಕೊಂಡು ಕೂತಿರ್ತಾರೆ. ಇವ್ರು ಹೋಗೋವರೆಗೂ ನೆಂಟರು ಇಷ್ಟರು ಬಂಧು ಬಳಗ ಯಾವುದು ಇಲ್ವಾ? ಕಾಯ್ತಾ ಕೂತಿರ್ತಾರ. ಎಲ್ರಿಗೂ ಲೈನಾಗಿ ಹೇಳ್ಕೊಂಡು ಸಾರ್ಕೊಂಡು ಹೋಗ್ಬೇಕಾ ಇವರು? ನೀವೇ ನೋಡಿ, ಎಚ್ಚೆತ್ತುಗಳಿ. ನಾನೇನು ಇಲಾಖೆಯಲ್ಲಿ ನಿಮ್ಮನ್ನು ಕೆಲಸ ಮಾಡಿ ಅಂತ ನಾನು ಯಾರಿಗೂ ಕೂಡ ಇದರಿಂದ ವಿಡಿಯೋ ಮುಖಾಂತರ ನಾನು ತಿಳಿಸ್ತಿಲ್ಲ. ನಾನು ತಿಳಿಸ್ತಿರೋದು ಒಂದೇ, ಸುಮ್ಮನೆ ಬಂದ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡು ಏನೋ ಇವತ್ತಿನ ಏನು ಹೇಳ್ಬೋದು, ಇವತ್ತಿನ ಜೀವನ ಅಂಶಕ್ಕೆ ನೀವು ಜೀವನ ಮಾಡೋಕ್ಕೆ ಹೋಗ್ಬೇಡಿ. ಮುಂದಿನ ಭವಿಷ್ಯನ ನೀವು ನೋಡ್ಕೊಳ್ಳಿ, ರೂಪಿಸ್ಕೊಳ್ಳಿ. ಚಿಕ್ಕ ವಯಸ್ಸಿನಿಂದ ಕರ್ಕೊಬಂದ್ಬಿಟ್ಟು ದುಡಿಸ್ಕೊಂಡು ಈಗ ಈ ಅಣ್ಣಂಗೆ 45 ಮೇಲೆ ಆಗಿಲ್ವೇನಣ್ಣ? 45+ ಆಗೈತೆ. ಈಗ ಎಲ್ಲಿ ಹೋಗ್ತಾರೆ ಇವ್ರು ಕೆಲಸಕ್ಕೆ? ಸಿದ್ದರಾಜ ಅಣ್ಣಂಗೂ ಅಷ್ಟೇ ಆಗಿದೆ, ಅವರೆಲ್ಲಿ ಹೋಗ್ತಾರೆ ಕೆಲಸಕ್ಕೆ? ಈ ರಾಮಸ್ವಾಮಿ ಅಣ್ಣಂಗೂ ಅಷ್ಟೇ ಆಗಿದೆ, ಅವರು ಎಲ್ಲಿ ಹೋಗ್ತಾರೆ ಕಷ್ಟಕ್ಕೆ? ಈಗ ನನಗೆ ಇವ್ರು ಯಾರಿಗೂ ಗೊತ್ತಿಲ್ಲ ಅಂತ ನಾನು ಪ್ರತಿಯೊಂದು ಜಿಲ್ಲೆಗೂ ಹೋಗಿ, ನನ್ನ ಕಾರ್ಮಿಕ ಇಲಾಖೆಗೆ ಹೋಗಿ ಹಿಂಗೆ ಸಂಧಾನಾಧಿಕಾರಿಗಳ ಹತ್ರ ಭೇಟಿ ಮಾಡಿ ಕೆಲಸ ಆಗುತ್ತಾ? ನಾನು ಮನುಷ್ಯನೇ ಅಲ್ವಾ? ಆಯಿತು, ನನಗೆ ಆ ಥರ ಜನಸೇವೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದರೆ ನಾನು ಖಂಡಿತ ಮಾಡ್ತೀನಿ. ನೋಡಿ ಇವ್ರ ಪಾಡು, ಇವ್ರ ಕಷ್ಟ ನೋಡಿ. ಇವತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಿಮ್ಮೂರು? ಇದು 78 ಕಿಲೋಮೀಟ್ರ್ ಆಗುತ್ತೆ. 78 ನೋಡಿ, 78 ಕಿಲೋಮೀಟ್ರಿಗೆ ಬೈಕ್ ಓಡಿಸ್ಕೊಂಡು ಅಲ್ಲಿಂದ ಬಂದು ನಿಂತವ್ರೆ. ನಾನು ಈ ಕಡೆಯಿಂದ ಒಳನರಸೀಪುರದಿಂದ ನಾನು ಇಷ್ಟೊಂದು ಹಳ್ಳಿ ಗಂಗೂರು ಗ್ರಾಮ, ರಾಮನಾಥ್ಪುರ ತಾಲೂಕು, ರಾಮನಾಥ್ಪುರ ಹೋಬ್ಳಿನಾ? ಸಾರಿ, ರಾಮನಾಥ್ಪುರ ತಾಲೂಕಿಲ್ಲ, ಅರ್ಕಲ್ಗೂಡು ತಾಲೂಕು, ರಾಮನಾಥ್ಪುರ ಹೋಬ್ಳಿ, ಗಂಗೂರು ಗ್ರಾಮ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದಾರೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹಿಂಗೆ, ಎಲ್ಲರೂ ಈ ಉದ್ದೇಶ ಏನು ಅಂದರೆ ಎಲ್ಲರೂ ನಮ್ಮ ಥರನೇ ಎಚ್ಚೆತ್ತುಕೊಳ್ಳಿ ಅನ್ನೋದು ಈ ಅಣ್ಣವ್ರನ್ನ ಅಭಿಪ್ರಾಯ. ಏನ್ರಣ್ಣ? ಪ್ರತಿಯೊಬ್ಬರೂ ನಿಮ್ಮ ಥರನೇ ಅನ್ಯಾಯಕ್ಕೆ ಒಳಗಾಗಬೇಡಿ, ಎಲ್ಲರೂ ಎಚ್ಚೆತ್ತುಕೊಳ್ಳಿ. ಪರ್ಮನೆಂಟ್ಗಳು, ವಾಚರ್ಗಳು ಬಂದಾಗ ನಿಮ್ಮನ್ನು ಕಿತ್ತಾಕ್ತಾರೆ, ಪರ್ಮನೆಂಟ್ ಗಾರ್ಡ್ಗಳು ಬಂದಾಗ ನಿಮ್ಮನ್ನು ಕಿತ್ತಾಕ್ತಾರೆ. ಇಲಾಖೆ ಏನು ಮಾಡ್ತೈತಿ, ಎಷ್ಟು ಮೋಸ ಮಾಡ್ತೈತಿ ಅಂತ ಅಂದರೆ ನಾನು ಆ ಥರ ಹೇಳಿಲ್ಲ. ಎಲ್ಲ ಒಬ್ಬರೇ, ಕೆಲವರಿಗೆ ಮಾಡ್ತಾ ಇದ್ದಾರೆ, ಕೆಲವರಿಗೆ ಮಾಡ್ತಾ ಇಲ್ಲ, ಕೆಲವರಿಗೆ ದಾಖಲೆಗಳು ಕೊಡ್ತಾರೆ, ಕೆಲವರಿಗೆ ಕೊಡಲ್ಲ. ಕಚೇರಿ ಒಳಗೆ ಮಾಡ್ತಿರೋರ್ಗೆ ಅಷ್ಟೋ ಇಷ್ಟೋ ಇದೆ ಪಾಪ. ಮುಖ್ಯವಾಗಿ ನಾನು ಹೊಟ್ಟೆ ಉರಿಯೋದು ಎಲ್ಲಿ ಅಂದರೆ ನೆಡತೋಪು ಕಾವಲುಗಾರರದು. ಅಷ್ಟು ಹೊಟ್ಟೆ ಉರಿತದೆ ನನಗೆ ಪ್ಲಾಂಟೇಶನ್ ವಾಚರ್ನ ಅನಿಸ್ಕೊಂಡ್ರೆ. ಒಂದು ಸ್ವಲ್ಪ ಎಚ್ಚೆತ್ಕೊಂಡು ದಯಮಾಡಿ ಎಲ್ಲರೂ ಒಂದು ನಮ್ಮದು ಜೀವನ ನಡೆಸ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಕೊನೆಯದಾಗಿ ಏನು ಹೇಳ್ತೀರಿ ರಾಮಸ್ವಾಮಿ ಅಣ್ಣ, ಜಗಣ್ಣ? ಮುಂದಿನ
ಮುಂದಿನ ಡೇಟ್ ಕೊಟ್ಟಿದ್ದಾರಲ್ಲ, 14ನೇ ತಾರೀಕು ಕೊಟ್ಟಿದ್ದಾರೆ. 14ನೇ ತಾರೀಕು ಬಂದು ಭೇಟಿ ಮಾಡ್ತೀವಿ. ಆಮೇಲೆ ಭೇಟಿ ಮಾಡೋದೆಲ್ಲ ಹಿರಿಯಂಗ ಅವತ್ತು ಕೋರ್ಟ್ ಐತೆ 16ನೇ ತಾರೀಕೆ. ಅವತ್ತು ನಮ್ಗೆ ಬನ್ನಿ ಅಂತ ಹೇಳೋರು. ನಿಮ್ಮ ಉದ್ದೇಶ ಎಲ್ಲರೂ ನಿಮ್ಮ ಥರನೇ ಹೋಗಿ ಮಾಡಿ ಅನ್ನೋದು ಇವ್ರ ಉದ್ದೇಶ. ಹೌದು. ಆಯಿತು ಅಣ್ಣ, ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ.